ನಮಸ್ಕಾರ ಸ್ನೇಹಿತರೆ, ನಮ್ಮ ಪವಿತ್ರ ಪ್ರವಾಸ ಮುಂದುವರಿಯುತ್ತಿದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾದ ನಂಜನಗೂಡು ದೇವರ ದರ್ಶನದಿಂದ ಮನಸ್ಸು ತುಂಬಿ ಈಗ ನಾವು ಮುಂದಿನ ಗುರಿಯಾದ ಚಾಮುಂಡಿ ತಾಯಿಯ ಆಶೀರ್ವಾದ ಪಡೆಯಲು ಹೊರಟಿದ್ದೇವೆ. ಬೆಳಗಿನ ಮೃದುವಾದ ಗಾಳಿ, ರಸ್ತೆ ಬದಿಯ ಹಸಿರು ಹೊಲಗಳು ಮತ್ತು ಮೌನದ ಮಧ್ಯೆ ಕೇಳಿಬರುವ ಪಕ್ಷಿಗಳ ಕೂಗು. ಈ ಪ್ರಯಾಣವೇ ಒಂದು ಧ್ಯಾನ ಅನುಭವದಂತೆ ಕಾಣುತ್ತಿದೆ. ಪ್ರತಿ ಕ್ಷಣವೂ ಭಕ್ತಿಯ ಭಾವನೆ ಮನಸ್ಸಿನಲ್ಲಿ ಹೆಚ್ಚಿಸುತ್ತಿದೆ. ಸ್ವಲ್ಪ ಸಮಯದ ಪ್ರಯಾಣದ ನಂತರ ದೂರದಲ್ಲಿ ಕಾಣಿಸುತ್ತಿದೆ ಅದ್ಭುತವಾದ ಚಾಮುಂಡಿ ಬೆಟ್ಟ. ಈ ಪವಿತ್ರ ಬೆಟ್ಟವು ಕೇವಲ ಪ್ರಕೃತಿಯ ಸೌಂದರ್ಯವಲ್ಲ, ಭಕ್ತರ ನಂಬಿಕೆಯ ಸಂಕೇತವೂ ಹೌದು. ಮಹಿಷಾಸುರನ ಸಂಹಾರ ಮಾಡಿದ ಚಾಮುಂಡೇಶ್ವರಿ ದೇವಿಯ ಕೃಪೆ ಇಲ್ಲಿ ಸದಾ ವಾಸವಾಗಿರುವಂತೆ ಭಾಸವಾಗುತ್ತದೆ. ಬೆಟ್ಟದ ಮೇಲಿನಿಂದ ಕಾಣುವ ಸುಂದರ ಮೈಸೂರು ನಗರದ ನೋಟ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುತ್ತದೆ. ತಂಪಾದ ಗಾಳಿ, ದೇವಸ್ಥಾನದ ಘಂಟಾನಾದ ಮತ್ತು ಭಕ್ತರ ಜಪ, ಈ ಎಲ್ಲವೂ ಸೇರಿ ಆತ್ಮೀಯ ಶಾಂತಿಯನ್ನು ನೀಡುತ್ತದೆ. ಮೈಸೂರಿನ ಕೇಂದ್ರದಿಂದ ಸುಮಾರು 13 km ದೂರದಲ್ಲಿದೆ. ಸಾಮಾನ್ಯವಾಗಿ ಚಾಮುಂಡಿ ಹಿಲ್ ರೋಡ್ ಮೂಲಕ ತೆರಳುತ್ತೇವೆ. ಈ ರಸ್ತೆ ಮೈಸೂರಿನಲ್ಲಿನ ಜೂ ಮತ್ತು ರೇಸ್ ಕೋರ್ಸ್ ನಡುವಿನಿಂದ ಪ್ರಾರಂಭವಾಗಿ ಹಿಲ್ ಮೇಲಕ್ಕೆ ಸಾಗುತ್ತದೆ. ಬೆಟ್ಟದ ಕಡೆಗೆ ಹೋಗುವ ರಸ್ತೆಯಲ್ಲಿ ತೀವ್ರ ಏರಿಳಿತ ಮತ್ತು ಹಲವು ತಿರುವುಗಳ ಶಾರ್ಪ್ ಬೆಂಡ್ಸ್ ಇರುವ ಹಳ್ಳಿಯ ಹಾದಿಯಾಗಿದೆ. ಹಾಗೆ ಚಾಲನೆ ಜಾಗರೂಕರಾಗಿ ಮಾಡಬೇಕು. ಬಸ್ಸುಗಳು ನಂಬರ್ 203, 204 ಮುಂತಾದವು ನಗರದ ಬಸ್ ಸ್ಟ್ಯಾಂಡ್ನಿಂದ ಚಾಮುಂಡಿ ಹಿಲ್ಗೆ ಹೋಗುತ್ತವೆ. 30-40 ನಿಮಿಷ ಪ್ರಯಾಣ. ಬಸ್ಸುಗಳು ಸಾಮಾನ್ಯವಾಗಿ ಪಶ್ಚಿಮ ಪೂರ್ವ ಭಾಗದ ರಸ್ತೆ ಮೂಲಕ ಹೊತ್ತೊಯ್ಯುತ್ತವೆ ಮತ್ತು ಹಿಲ್ ಮೇಲೆ ಟಾಪ್ಗೆ ನಿಲ್ಲಿಸುತ್ತವೆ. ಕಾರಿನಿಂದ ಹೊರತು 1008 ಮೆಟ್ಟಿಲುಗಳ ಹತ್ತುವ ಹಾದಿಯೂ ಇದ್ದು, ಇದು ಪವಿತ್ರ ಯಾತ್ರೆಗೆ ಹಾಗೂ ಫಿಟ್ನೆಸ್ಗೆ ಜನಪ್ರಿಯ. ಈ ಪವಿತ್ರ ಸ್ಥಳದಲ್ಲಿ ತಾಯಿಯ ದರ್ಶನ ಪಡೆಯುವ ಕ್ಷಣ ಜೀವನದ ಎಲ್ಲ ಚಿಂತೆಗಳನ್ನು ದೂರ ಮಾಡುವ ದೈವಿಕ ಅನುಭವ. ನಮ್ಮ ಪ್ರಯಾಣ ಕೇವಲ ಒಂದು ಟ್ರಿಪ್ ಅಲ್ಲ, ಇದು ಭಕ್ತಿ, ಶಾಂತಿ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗ. ಚಾಮುಂಡಿ ಬೆಟ್ಟ ಮೈಸೂರು ನಗರದ ಪವಿತ್ರ ಮತ್ತು ಐತಿಹಾಸಿಕ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಮುಖವಾದದ್ದು. ಸಮುದ್ರ ಮಟ್ಟದಿಂದ ಸುಮಾರು 1000 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಾಲಯಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಚಾಮುಂಡೇಶ್ವರಿ ದೇವಿ ದುರ್ಗೆಯ ಶಕ್ತಿ ಸ್ವರೂಪವಾಗಿ ಆರಾಧಿಸಲ್ಪಡುವ ಮಹಾದೈವಿಕ ತಾಯಿ. ಮಹಿಷಾಸುರನನ್ನು ಸಂಹರಿಸಿದ ವಿಜಯಶಾಲಿ ರೂಪದಿಂದ ಭಕ್ತರಲ್ಲಿ ಧೈರ್ಯ, ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಾಗಿ ಪೂಜಿಸಲ್ಪಡುತ್ತಾಳೆ. ತಾಯಿ ಭಯಂಕರ ಯುದ್ಧದಲ್ಲಿ ಮಹಿಷಾಸುರನೊಂದಿಗೆ ಹೋರಾಡಿ ಅಂತಿಮವಾಗಿ ಅವನನ್ನು ಸಂಹರಿಸಿ ಧರ್ಮದ ವಿಜಯವನ್ನು ಸ್ಥಾಪಿಸಿದಳು. ಈ ವಿಜಯದಿಂದ ದೇವಿಗೆ ಮಹಿಷಾಸುರ ಮರ್ದಿನಿ ಎಂಬ ಪವಿತ್ರ ಹೆಸರು ದೊರೆಯಿತು. ಚಾಮುಂಡಿ ಎಂಬ ಹೆಸರು ಚಂಡ ಮತ್ತು ಮುಂಡ ಎಂಬ ದುಷ್ಟರನ್ನು ಸಂಹರಿಸಿದ ದೈವಿಕ ಘಟನೆಯಿಂದ ಬಂದಿದೆ ಎಂದು ಪುರಾಣಗಳು ಹೇಳುತ್ತವೆ. ಬೆಟ್ಟದಿಂದ ಕೆಳಕ್ಕೆ ಬರುವ ಇಳಿಜಾರು ರಸ್ತೆ ತೀವ್ರ ತಿರುವುಗಳು, ಹೇರ್ಪಿನ್ ಬೆಂಡ್ಸ್ ಹೊಂದಿರುತ್ತದೆ. ರಸ್ತೆ ಸಾಮಾನ್ಯವಾಗಿ ಪಕ್ಕಾ ಹೈಟ್ ಆಗಿದ್ದು 2 ವಾಹನಗಳು ಹೋಗಲು ಸಾಕಷ್ಟು ಅಗಲವಿದೆ. ಮಳೆಗಾಲದಲ್ಲಿ ರಸ್ತೆ ಒದ್ದೆಯಾಗುವ ಸಾಧ್ಯತೆ ಇರುವುದರಿಂದ ವೇಗ ನಿಯಂತ್ರಣ ಅಗತ್ಯ. ಡೌನ್ಹಿಲ್ ಪ್ರಯಾಣದ ವೇಳೆ ಮೈಸೂರು ನಗರದ ಸುಂದರ ದೃಶ್ಯ, ಹಸಿರು ಪ್ರಕೃತಿ, ತಂಪಾದ ಗಾಳಿ ಅವು ಸೇರಿ ಮನಸ್ಸಿಗೆ ಶಾಂತಿ ನೀಡುವ ಭಕ್ತಿಯ ಅನುಭವ ನೀಡುತ್ತದೆ. ಬೆಟ್ಟದಿಂದ ಕೆಳಕ್ಕೆ ಇಳಿಯುವ ಈ ಕ್ಷಣಗಳು ಯಾತ್ರೆಯ ಅತ್ಯಂತ ನೆನಪಿನ ಭಾಗವಾಗುತ್ತವೆ. ಭಕ್ತರ ನಂಬಿಕೆಯ ಪ್ರಕಾರ ತಾಯಿ ಚಾಮುಂಡೇಶ್ವರಿ ಕೇವಲ ಉಗ್ರ ರೂಪವಲ್ಲ, ಅಪಾರ ಕರುಣೆ ಮತ್ತು ರಕ್ಷಣೆಯ ತಾಯಿಯೂ ಆಗಿದ್ದಾಳೆ. ಭಕ್ತಿಯಿಂದ ಪ್ರಾರ್ಥಿಸಿದವರಿಗೆ ಧೈರ್ಯ, ಆರೋಗ್ಯ, ಸಮೃದ್ಧಿ ಮತ್ತು ಮನಃಶಾಂತಿ ನೀಡುತ್ತಾಳೆ ಎಂಬ ವಿಶ್ವಾಸ ಇದೆ. ಪ್ರತಿ ವರ್ಷ ನಡೆಯುವ ದಸರಾ ಉತ್ಸವದಲ್ಲಿ ತಾಯಿಯ ಮಹಿಮೆ ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇವಿಯ ಆರಾಧನೆ, ಪೂಜೆ ಮತ್ತು ಶೋಭಾಯಾತ್ರೆಗಳು ಭಕ್ತರಲ್ಲಿ ಭಕ್ತಿ ಹಾಗೂ ಆನಂದವನ್ನು ಹೆಚ್ಚಿಸುತ್ತವೆ. ನಿಮಗೂ ಈ ಪವಿತ್ರ ಅನುಭವ ಇಷ್ಟವಾದರೆ ನಮ್ಮೊಂದಿಗೆ ಈ ಭಕ್ತಿಯಾತ್ರೆಯಲ್ಲಿ ಸೇರಿ. ಚಾಮುಂಡಿ ತಾಯಿಯ ಕೃಪೆ ನಿಮ್ಮ ಜೀವನದಲ್ಲೂ ಸದಾ ಇರಲಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಪವಿತ್ರ ಪ್ರವಾಸದಲ್ಲಿ.